ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿಗಳು ಜನಸಾಮಾನ್ಯರಿಗೆ ತಲುಪುವ ಬದಲು ಅನಗತ್ಯ ನಿಯಮಗಳ ಹೆಸರಿನಲ್ಲಿ ದಸ್ತಾವೇಜಿನ ಕಂಟಕವಾಗಿ ಪರಿಣಮಿಸಿವೆ. ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಡಳಿತಾತ್ಮಕ ವೈಫಲ್ಯ ಮತ್ತು ಅಸಂಗತ ನಿಯಮಗಳಿಂದಾಗಿ ಬಡವರು, ವಯೋವೃದ್ಧರು ಮತ್ತು ನಿರ್ಗತಿಕರು ಯೋಜನೆಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದಿದ್ದಾರೆ. ಗೃಹಜ್ಯೋತಿ ಯೋಜನೆಗೆ ಮತ್ತೆ ದಾಖಲೆ ಸಲ್ಲಿಸಲು ಸೂಚಿಸಿ ಫಲಾನುಭವಿಗಳ ಸಂಖ್ಯೆ ಕಡಿತಗೊಳಿಸಲು ಸರ್ಕಾರ ಸಂಚು ರೂಪಿಸಿದೆಯೇ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇತ್ತ ಗೃಹಲಕ್ಷ್ಮಿ ಹಣ ಸರಿಯಾದ ಸಮಯಕ್ಕೆ ಜಮೆಯಾಗದೆ ಗೊಂದಲ ಸೃಷ್ಟಿಯಾಗಿದ್ದರೆ, ಶಕ್ತಿ ಯೋಜನೆಗೆ ತಕ್ಕಂತೆ ಬಸ್ಗಳ ಸಂಖ್ಯೆ ಹೆಚ್ಚಿಸದೆ ಮಹಿಳೆಯರು ಪ್ರತಿದಿನ ಪರದಾಡುವಂತಾಗಿದೆ. ಇನ್ನು ಸಾಮಾಜಿಕ ಭದ್ರತಾ ಪಿಂಚಣಿಗೆ 32,000 ರೂಪಾಯಿ ವಾರ್ಷಿಕ ಆದಾಯ ಮಿತಿ ಹೇರಿರುವುದು ಕೇವಲ ಅವೈಜ್ಞಾನಿಕವಲ್ಲ, ಅಮಾನವೀಯವೂ ಹೌದು. ನೆರೆ ರಾಜ್ಯಗಳಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಮಿತಿ ಇದ್ದರೆ ಕರ್ನಾಟಕದಲ್ಲಿ ಮಾತ್ರ ಹಳೆಯ ನಿಯಮ ಮುಂದುವರಿಸಿ ಅರ್ಹ ಫಲಾನುಭವಿಗಳನ್ನು ಹೊರಗಿಡಲಾಗುತ್ತಿದೆ ಎಂದು ಮಜೀದ್ ಆಕ್ರೋಶ ಹೊರಹಾಕಿದ್ದಾರೆ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಕರ್ನಾಟಕ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿಗಳಿಗೆ ಮಾಡ್ತಾ ಇರುವಂತಹ ಅವಾಂತರ ಜನರನ್ನ ಸಂಕಷ್ಟಕ್ಕೀಡು ಮಾಡ್ತಾ ಇರುವಂಥದ್ದು, ಎಲ್ಲದರ ವಿಚಾರದಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನಾನು ನೇರವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳೋದಿಷ್ಟೇ, ನಿಮ್ಮ ಸರ್ಕಾರದಲ್ಲಿ ಹಣ ಇಲ್ಲ, ವಿಧವೆಗಳಿಗೆ, ಅಂಗವಿಕಲರಿಗೆ, ಅದೇ ರೀತಿ ವಯೋವೃದ್ಧರಿಗೆ ಕೊಡುವಂತೆ ಹಣ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ನೀವು ಮಾಧ್ಯಮದ ಮುಂದೆ ಬಂದು ಹೇಳ್ಬಿಡಿ, ನಮ್ಮ ಹತ್ರ ಹಣ ಇಲ್ಲ, ಕ್ಷಮಿಸ್ಬಿಡಿ ಅಂತ ಹೇಳಿ. ಅದು ಬಿಟ್ಟು ಹಿಂಬಾಗಿಲಿನ ಮೂಲಕ ಈ ಯೋಜನೆಗಳ ಫಲಾನುಭವಿಗಳನ್ನ ನೀವು ಇಲ್ಲದಾಗೆ ಮಾಡಬೇಕು, ಅಷ್ಟು ಅರ್ಧದಷ್ಟು ಮಾಡಬೇಕು ಅನ್ನೋಂಥ ಕಾರಣಕ್ಕೆ ದಯವಿಟ್ಟು ಜನರಿಗೆ ತೊಂದರೆ ಕೊಡಬೇಡಿ. ಕರ್ನಾಟಕದವನು ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ಪಿಂಚಣಿ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಅಂಗವಿಕಲರ ಮಾಸಾಶನ, ಅದೇ ರೀತಿ ವಿಧವಾ ವೇತನ, ಅದೇ ರೀತಿ ಸಂಧ್ಯಾ ಸುರಕ್ಷಾ ಯೋಜನೆ ವಯಸ್ಸಾದವರಿಗೆ ಕೊಡುವಂಥದ್ದು, ಇನ್ಕಮ್ ಸರ್ಟಿಫಿಕೇಟ್ 32,000 ಮಾಡಿಕೊಡಿ, 32,000ದ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ವಿಧವೆಯರನ್ನ, ಅದೇ ರೀತಿ ಆ ವಯಸ್ಸಾದವ್ರನ್ನ ತಹಶೀಲ್ದಾರ್ ಆಫೀಸಲ್ಲಿ, ನಾಡ ಕಚೇರಿಗಳಲ್ಲಿ ಕ್ಯೂ ನಿಲ್ಲಿಸ್ತಿರಲ್ರಿ. ಸ್ವಲ್ಪನಾದ್ರೂ ಮಾನವೀಯತೆ ಇದೆಯೇನ್ರಿ? ಎಲ್ಲಿದೆ ಇಡೀ ಭಾರತದಲ್ಲಿ ಈ ಕ್ರೈಟೀರಿಯಾ ಎಲ್ಲೂ ಕೂಡ ಇಲ್ಲ. 32,000 ಇನ್ಕಮ್ ಇಡೀ ಭಾರತದಲ್ಲಿ ಇಲ್ಲ, ಯಾವ ರಾಜ್ಯದಲ್ಲೂ ಇಲ್ಲ. ಬಿಜೆಪಿ ಸರ್ಕಾರಗಳಿಂದ ಕೆಟ್ಟೋದ್ರೇನ್ರಿ ನೀವು ಮಾನ್ಯ ಶಿವಕುಮಾರ್ ಅವರೇ? ಕಾಂಗ್ರೆಸ್ ಸರ್ಕಾರ ಇರುವಂತಹ ತೆಲಂಗಾಣದಲ್ಲಿ ಈ ಸ್ಕೀಮ್ಗಳಿಗೆ ಏನು ಗ್ರಾಮೀಣ ಪ್ರದೇಶದಲ್ಲಿ 2 ಲಕ್ಷ, ಅದೇ ರೀತಿ ನಗರ ಪ್ರದೇಶದಲ್ಲಿ 3 ಲಕ್ಷದ ಮಿತಿ ಇದೆ. ಕೇರಳದಲ್ಲಿ ಎಲ್ಲ ಕಡೆ 1 ಲಕ್ಷದ ಸಾಮಾಜಿಕ ಯೋಜನೆಗಳಿಗೆ 1 ಲಕ್ಷದ ಮಿತಿ ಇದೆ. ಅಂದ್ರೆ ನಾನು ಹೇಳಿದ್ದು ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಏನು ಮಿನಿಮಮ್ ಇನ್ಕಮ್ ಕ್ರೈಟೀರಿಯಾವನ್ನ 32,000 ಮಾಡಿದಂತ ಇತಿಹಾಸವೇ ಇಲ್ಲ. ಇದು ಏನಾಗಿದೆ ನಿಮ್ಗೆ ಅಂತ ಗೊತ್ತಿಲ್ಲ. ಎರಡನೇದು, ನೀವು ಕರ್ನಾಟಕ ರಾಜ್ಯದಲ್ಲಿ 2023ರಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಏನ್ ಹೇಳಿದ್ರು ಮಾನ್ಯ ಸಿದ್ದರಾಮಯ್ಯನವರು? ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಅಂದ್ರೆ ಮಿನಿಸ್ಟ್ರಿಗೂ ಫ್ರೀ, MLAಗೂ ಫ್ರೀ ಅಂತ ಹೇಳಿದ್ರು. ಇವತ್ತೇನ್ ಮಾಡ್ತಾ ಇದ್ರಿ ನೀವು? ಪ್ರತಿಯೊಂದು ಗ್ಯಾರಂಟಿ ಸ್ಕೀಮ್ಗೂ ಕೂಡ ದಾಖಲೆಗಳನ್ನು ಕೊಡಿ. ಗೃಹ ಜ್ಯೋತಿಗೆ ಆಧಾರ್ ಕಾರ್ಡ್ ಕೊಡಿ, ರೇಷನ್ ಕಾರ್ಡ್ ಕೊಡಿ, ಆಮೇಲೆ ಪ್ಯಾನ್ ಕಾರ್ಡ್ ಕೊಡಿ, ಫೋಟೋ ಕೊಡಿ, ಮತ್ತೊಂದು ಕೊಡಿ. ಏನ್ರಿ ಇದು? ಜನರನ್ನ ಯಾಕ್ರಿ ಈ ರೀತಿ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದ್ರಿ? ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ, ದುರಂತ ಇದು. ಜಾತಿ ಸರ್ಟಿಫಿಕೇಟ್ ಕೊಡಿ. ಈ ಗತಿಗೇಡಿಗೆ ಯಾಕ್ರಿ ಗ್ಯಾರಂಟಿ ಘೋಷಣೆಯನ್ನು ಮಾಡಿದ್ರಿ ನೀವು? ಇಂಥ ಗತಿಗೇಡ್ ಸರ್ಕಾರಗ ಯಾಕೆ ನೀವು ಗ್ಯಾರಂಟಿ ಘೋಷಣೆ ಮಾಡಬೇಕು? ನೇರವಾಗಿ ಜನರ ಹತ್ರ ದುಡ್ಡಿಲ್ಲಪ್ಪ, ನಾವು ದಿವಾಳಿ ಆಗಿದ್ದೀವಿ ಅಂತ ಹೇಳ್ಬಿಡಿ. ನಮ್ಮ ಹತ್ರ ದುಡ್ಡಿಲ್ಲ, ದಿವಾಳಿ ಆಗ್ಬಿಟ್ವಿ, ಕ್ಷಮಿಸ್ವಿ, ನಾವು ನುಡಿದಂತ ನಡೆಯಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಡಿ. ಡಿ ಕೆ ಶಿವಕುಮಾರ್ ಅವರೇ,
ಕೈ ಮುಗಿದ್ಬಿಡಿ, ಜನರ ಕೈ ಮುಗಿದ್ಬಿಡು, ದುಡ್ಡಿಲ್ಲಪ್ಪ ದಿವಾಳಿ ಆಗಿದೆ ಸರ್ಕಾರ ಅಂತ ಹೇಳ್ಬಿಡಿ. ಈ ಜನರನ್ನ ಯಾಕೆ ಸಂಕಷ್ಟ? ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಎಷ್ಟು ಕೆಟ್ಟವರು, ಎಷ್ಟು ಅನಾಗರಿಕರು, ಎಷ್ಟು ಜನವಿರೋಧಿಗಳು ಅಂತಂದ್ರೆ, ವರ್ಷ ಪೂರ್ತಿ ಜನರು ತಹಶೀಲ್ದಾರ್ ಆಫೀಸಲ್ಲಿ, ನಾಡ ಕಚೇರಿಯಲ್ಲಿ, ಕರ್ನಾಟಕವನ್ನಲ್ಲಿ ಡಾಕ್ಯುಮೆಂಟು ಕೂಲಿ ಕೆಲಸ 300 ರೂಪಾಯಿಗೋ 400 ರೂಪಾಯಿ ಕೂಲಿ ಕೆಲಸ ಹೋಗೋಣ, ಆ ಕೂಲಿ ಕೆಲಸ ಬಿಟ್ಬಿಟ್ಟು 4 ದಿವಸ 5 ದಿವಸ ಅಲಿಬೇಕು. ಯಾವುದೇ ಕಚೇರಿಯಲ್ಲಿ ಕನಿಷ್ಠ 1 ವಾರ ಅಲ್ದಾಡಿಸ್ತಾ ಯಾವುದೇ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಇಲ್ಲಿ ಅಂಗವಿಕಲರಿಗೆ ಗೋಳ್ವಿ ಕೊಡ್ತಿರಲ್ರಿ, ವಿಧವೆಗಳಿಗೆ ಗೋಳ್ವಿ ಕೊಡ್ತೀರಿ, ನಿಮ್ ಒಳ್ಳೇದಾಗ್ತದ ನಿಮ್ಗೆ? ಹಾಗಾಗಿ ಇದು ಜನವಿರೋಧಿ ಕ್ರಮ. ಬಹುಶಃ ಈ ಗ್ಯಾರಂಟಿ ಯೋಜನೆಗಳ ವಾರಂಟಿಯನ್ನ ಮುಗಿದಿದೆ ಅಂತ ಅನ್ಕೊಳ್ತೀನಿ ನಾನು. ಈ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಾರಂಟಿ ಮುಗಿಸಿದೆ. ವಾರಂಟಿ ಇಲ್ಲದ ಗ್ಯಾರಂಟಿ ಯೋಜನೆಗಳಾಗಿ ಮಾರ್ಪಟ್ಟಿವೆ. ಹಾಗಾಗಿ ಈ ರೀತಿ ಗೃಹ ಜ್ಯೋತಿಗೆ ಇರ್ಬೋದು, ಎಲ್ಲ ಸ್ಕೀಮ್ಗಳು ಕೂಡ ಡಾಕ್ಯುಮೆಂಟ್ ಅನ್ನ ಕೇಳ್ತಾ ಇರುವಂಥದ್ದು. ಇದು ಖಂಡಿತ ನೀವು ನಿಲ್ಲಿಸಬೇಕು. ಈ ಡಾಕ್ಯುಮೆಂಟ್ ಮಾಡಿ ಜನರಿಗೆ ಸಂಕಷ್ಟಕ್ಕೆ ಈಡು ಮಾಡುವುದನ್ನ ಸ್ಟಾಪ್ ಮಾಡಬೇಕು. ಏನು ಈ ಸಾಮಾಜಿಕ ಭದ್ರತಾ ಯೋಜನೆಗೆ 32,000 ಮಿತಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ನೀವು 100 ಕಾರ್ಯಕ್ರಮಕ್ಕೆ 100 ಕ್ರೈಟೀರಿಯಾ ಯಾಕೆ ಮಾಡ್ತೀರಿ ಸ್ವಾಮಿ? ಬಡವರಿಗೆ ಅನ್ನೋಂಥದ್ದು ಒಂದು ಮಾನದಂಡ. ಈಗೇನು BPL ಬಿಲೋ ಪಾವರ್ಟಿ ಲೈನ್ ಮಾಡಿದಿರಿ, ಈಗ ಅದು ಕ್ರೈಟೀರಿಯಾ 1,20,000 ಇದೆ. 1,20,000 ಕಡಿಮೆ ಇನ್ಕಮ್ ಇದ್ರೆ ಅವ್ರು BPL ಅಂತ. ಸಾಕಾಗಲ್ವ ಇದು? ಎಲ್ಲದಕ್ಕೂ ಪರ್ಮನೆಂಟ್ BPL ಇದ್ರೆ ಕೊಡ್ತೀವಿ ಅಂತ ಹೇಳಿ. ಈಗ ನೀವೇ ನಿಮ್ಮ ಆಹಾರ ಸಚಿವರು KH ಮುನಿಯಪ್ಪನವರು ಏನ್ ಹೇಳಿದ್ದಾರೆ? BPL ಕಾರ್ಡ್ನ ಮಾನದಂಡವನ್ನ ನಾವು 1,20,000ದಿಂದ ನಾವು 3 ಲಕ್ಷಕ್ಕೆ ಏರಿಸುವಂತ ಒಂದು ಪ್ರಸ್ತಾವನೆ ಇದೆ, ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಒಂದ್ ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ನೀವು 32,000 ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತೀರಿ. ಇದು ಈ ದ್ವಂದ್ವ ಯಾಕೆ? ನಾನು ಮಾನ್ಯ DK ಶಿವಕುಮಾರ್ ಹತ್ರ ಹೇಳೋದು, ಕಾಮನ್ ಆಗಿ ಒಂದು ಇಡೀ ರಾಜ್ಯದಲ್ಲಿ ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡಿ. ಇದು ಯಾವುದೇ ಯೋಜನೆಗಳಿರಲಿ, ಬಡವರಿಗೆ ಅಂಗವಿಕಲರಿಗೆ ಕೊಡುವಂತಹ ಯೋಜನೆಗಳೇನಿದೆ ಆ ಯೋಜನೆಗಳಿಗೆ ಒಂದೇ ಒಂದು ಮಾನದಂಡ ಫಿಕ್ಸ್ ಮಾಡಿ. ಅದಕ್ಕೆ ಬೆಸ್ಟ್ ಏನು? ಬಿಲೋ ಪಾವರ್ಟಿ ಲೈನ್ ಅಥವಾ ಇನ್ಕಮ್ ಅಂತ ಏನಾದರೂ ಒಂದು ಮಾಡಿ. ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಈ ದಾಖಲೀಕರಣ ಮರು ದಾಖಲೀಕರಣ ಅಂತ ಹೇಳ್ಕೊಂಡು ಎಷ್ಟು ಜನರನ್ನ, ಇಡೀ ಜನರು ಡಾಕ್ಯುಮೆಂಟ್ ಕೊಡಬೇಕು. ಅನರ್ಹರಿದ್ರೆ ಗುರುತಿಸ್ರಿ ನೀವು, ಇನ್ನೊಮ್ಮೆ ಎಲ್ಲರೂ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋಂಥದ್ದು ಯಾಕೆ? ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದಿರಿ, 1 ತಿಂಗಳು ಬಂದ್ರೆ 3 ತಿಂಗಳು ಬರಲ್ಲ. ಇದು ಯಾಕೆ ಇದು? ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ನಿಮ್ಮ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಆ ಸಲಹೆಗಾರರು ಅಂತ ಯಾರನ್ನಾರನ್ನ ಇಟ್ಕೊಂಡಿದ್ರು. ಏನ್ ಸ್ಟಡಿನೇ ಮಾಡಲ್ವಾ, ರಿಸರ್ಚೇ ಮಾಡಲ್ವಾ? ತೆಲಂಗಾಣದಲ್ಲಿ ಏನ್ ನಡೀತಾ ಇದೆ, ಕೇರಳದಲ್ಲಿ ಏನ್ ನಡೀತಾ ಇದೆ, ಮಧ್ಯಪ್ರದೇಶದಲ್ಲಿ ಏನ್ ನಡೀತಾ ಇದೆ, ದೆಹಲಿಯಲ್ಲಿ ಏನ್ ನಡೀತಾ ಇದೆ, ಪಂಜಾಬಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿ ಕ್ರೈಟೀರಿಯಾ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಸ್ಟಡಿನೂ ಮಾಡೋದ್ವಲ್ಲ. ಈ ಕರ್ನಾಟಕದ ಹರಾಜನ್ನ ಹರಾಜಾಗ್ತಿದ್ರಲ್ಲ ಮಾನವನ, ಕರ್ನಾಟಕದ ಮಾನವನ 32,000 ರೂಪಾಯಿ ಇನ್ಕಮ್ ಅಂತ ಹೇಳಿ ಕ್ರೈಟೀರಿಯಾ ಫಿಕ್ಸ್ ಮಾಡ್ಕೊಂಡು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುವಂಥದ್ದು, ಈ ಎಲ್ಲ ಜನರನ್ನ ಕ್ಯೂ ನಿಲ್ಲಿಸುವಂತ, ಜನರನ್ನ ಸಂಕಷ್ಟ ಮಾಡುವಂತಹ ಒಂದು ಇದೆಲ್ಲವನ್ನ ಬಿಟ್ಟು ಸರ್ಕಾರದ ಎಲ್ಲ ಯೋಜನೆಗಳಿಗೆ ಪಡಲಿಕ್ಕೆ ಯಾವುದಾದ್ರೂ ಒಂದು ಮಾನದಂಡವನ್ನು ಫಿಕ್ಸ್ ಮಾಡ್ಕೊಂಡು ಹೋಗಿ. 150 ಸರಿ ನೀವು ನಿಮ್ಮ ಡಾಕ್ಯುಮೆಂಟು ಕೇಂದ್ರನೂ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಅಷ್ಟೇ, ಡಾಕ್ಯುಮೆಂಟ್ ಕೊಡಿ. ಎಲ್ಲಿಗೆ ಹೋಗ್ಬೇಕ್ರಿ ಬಡವ? ನಿಮ್ ಡಾಕ್ಯುಮೆಂಟ್ ಇದ್ದೇ ಬಿದ್ದು ಹೋಗ್ಲಿ. ಡಾಕ್ಯುಮೆಂಟ್ ಕೊಡುವಂತ ನಿಮ್ ಸರ್ಕಾರದ ನೌಕರರು ಇದಾರಲ್ಲ, PDO ಇರ್ಬೋದು, ವಿಲೇಜ್ ಅಕೌಂಟೆಂಟ್ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮರ್ಯಾದೆ ಕೊಡ್ತೀರನ್ರಿ ಇವರು? 1 ದಿವಸಕ್ಕೆ ಕೊಡ್ತಾರೇನ್ರಿ ಇವರು? ಅಲ್ಸಿ ಜನರನ್ನ ಸಂಕಷ್ಟಕ್ಕೀಡು ಮಾಡ್ತಾರೆ. ಮತ್ತು ಲಂಚ ಬೇರೆ ಕೊಡ್ಬೇಕು ನಿಮಗೆ. ವಿಧವಾ ವೇತನಕ್ಕೂ ಬಿಡೋದಿಲ್ಲ, ನಾನು ವಿಧವೆ ಅಂದ್ರೂ ಬಿಡೋದಿಲ್ಲ, ಲಂಚ ಕೊಡ್ಲೇಬೇಕು. ಹಾಗಾಗಿ ಇಂತಹ ಪರಿಸ್ಥಿತಿಗಳಿಂದ ಜನರನ್ನ ಪಾರು ಮಾಡುವಂತ ಒಂದು ದಿಟ್ಟವಾದಂತಹ, ಪ್ರೋಗ್ರೆಸಿವ್ ಆದಂತಹ, ಪ್ರಗತಿಪರವಾದಂತಹ ಒಂದು ನಿಲುವನ್ನ
ಸರ್ಕಾರ ತೆಗೆದುಕೊಳ್ಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಅಂಕಿ ಅಂಶಗಳ ಸಹಿತ ಎಲ್ಲ ವಿಚಾರಗಳನ್ನು ರಾಜ್ಯದ ಜನತೆ ಮುಂದೆ ಇಟ್ಟುವ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಕೆಲವು ಅಂಶಗಳನ್ನು ನಾನು ಹಂಚ್ಕೊಳ್ತೇನೆ. ಏನು 32,000 ನೀವು ಸಾಮಾಜಿಕ ಭದ್ರತಾ ಯೋಜನೆಗೆ ಕ್ರೈಟೀರಿಯಾವನ್ನು ಫಿಕ್ಸ್ ಮಾಡಿದ್ದೀರಾ, ಇದು ಅಂಧಕಾಲದ ಕ್ರೈಟೀರಿಯಾ. 1947 ಮಾಡಿರ್ಬೋದು ನನ್ನ ಅಭಿಪ್ರಾಯ. ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ನರೇಗಾ ನೀವು ಹೆಸರು ಚೇಂಜ್ ಮಾಡಿಕೊಂಡು ರಾಮ್ಜಿ ಏನೋ ಇಟ್ಕೊಂಡಿದ್ದೀರಾ, 400 ರೂಪಾಯಿ 410 ರೂಪಾಯಿ ಏನೋ ಇದೆ. 100 ಡೇಸ್ ಕೆಲಸ, 125 ಡೇಸ್ ಕೆಲಸ ಮಾಡಿದ್ರು ಕೂಡ ಬೇರೆ ಎಲ್ಲ ಬಿಡಿ. ನಮ್ಮ ಕೊಡಗಿನ ಕಡೆ ಕಾಫಿ ತೋಟಕ್ಕೆ ಹೋದ್ರೆ 500-600 ರೂಪಾಯಿ ಸಂಬಳ ಇದೆ ಪರ್ ಡೇ. ಅದು ಬೆಳಿಗ್ಗೆ 10 ಗಂಟೆಗೆ ಹೋಗಿ 4 ಗಂಟೆಗೆ ಮನೇಲಿ ಇರ್ತಾರೆ ಅವರು. ನಿಮ್ಮ ಆ ಯೋಜನೆ ಪ್ರಕಾರ 125 ದಿನ ಕೆಲಸ ಮಾಡಿದ್ರೆ ವಾರ್ಷಿಕವಾಗಿ 60,000 ಬರ್ತದೆ. ಎಲ್ಲಿದೆ ನಿಮ್ಮ ಕ್ರೈಟೀರಿಯಾ? ಇದು ನೀವೇ ಫಿಕ್ಸ್ ಮಾಡಿದ್ದು. ಏನಿದು ನೀವು ನಿಮ್ಮ ನಡೆ ನುಡಿ ಮತ್ತು ನಿಮ್ಮ ಹಾವ ಭಾವ ನಿಮ್ಮ ನೀತಿಗಳಿಗೆ ಎಲ್ಲಿ ತಾಳೆ ಆಗ್ತದೆ? ಹಾಗಾದ್ರೆ ಬಡವರು ಯಾರು ಕೇಳಕ್ಕೆ ಶಕ್ತಿ ಇಲ್ಲ ಅಂತ ನೀವು ಭಾವಿಸಿದ್ದೀರಾ? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಜನರ ಪರವಾಗಿ, ಬಡವರ ಪರವಾಗಿ, ವಿಧವೆಯರ ಪರವಾಗಿ, ಸೀನಿಯರ್ ಸಿಟಿಜನ್ಸ್ರ ಪರವಾಗಿ, ಪಾಪ ಅವರು ಇವತ್ತು ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಈ ಯೋಜನೆಗೆ ನಂಬಿಕೊಂಡು ತಿಂಗಳಾದ್ರೆ ಕಾಯ್ತಾ ಇರ್ತಾರೆ. ಈಗ ನೋಡಿದ್ರೆ ಒಂದೊಂದು ತಾಲೂಕ್ ಕಚೇರಿಯಲ್ಲಿ, ನಾಡ ಕಚೇರಿಯಲ್ಲಿ ಕ್ಯೂ ನಿಂತಿದ್ದಾರೆ. ಒಂದ್ ಕಡೆ ಮಳೆ ಇದೆ, ಇನ್ನೊಂದು ಕಡೆ ಅಂಗವಿಕಲರು ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಿಮಗೆ ಶಾಪ ತಟ್ಟಲ್ವಾ ಡಿ ಕೆ ಶಿವಕುಮಾರ್ ಅವರೇ? ಶಾಪ ತಟ್ಟಲ್ವಾ? ಹಾಗಾಗಿ ಇದು ಅನ್ಸೈಂಟಿಫಿಕ್ ಆಗಿರುವಂತಹ ಇಂತಹ ಕ್ರೈಟೀರಿಯಾವನ್ನ ತತ್ಕ್ಷಣ ಒಂದು ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದು ನೀವು ಇದನ್ನ ಓವರ್ಕಮ್ ಮಾಡಬೇಕು, ಹೊಸ ಪಾಲಿಸಿಯನ್ನು ರೂಪಿಸಬೇಕಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಇನ್ನೊಂದು ಕಡೆ ದಾಖಲಾತಿ ಒಂದ್ ಕಡೆ SIR ನಡೀತಾ ಇದೆ. ಅವರ ತಾತ ಅಜ್ಜ ಅಜ್ಜಿ ಅವರನ್ನ ರುದ್ರಭೂಮಿ ಹೋಗಿ ಎಬ್ಬಿಸಿ ದಾಖಲಾತಿ ತರಬೇಕಂತ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ. ಒಂದ್ ಕಡೆ ನೀವೇ ಅಪೋಸ್ ಮಾಡ್ತಾ ಇದ್ದೀರಾ. 1980ಗಿಂತ ಮುಂಚೆ ಕಂಪ್ಯೂಟರ್ ಇರಲಿಲ್ಲ ಸ್ವಾಮಿ ದೇಶದಲ್ಲಿ. ಬರ್ತ್ ಸರ್ಟಿಫಿಕೇಟ್ ಎಲ್ಲಿಂದ ತರ್ತಾರೆ ಅವರು? ಅದೇ ದಾಖಲಾತಿಗಳು ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಕಷ್ಟಪಡ್ತಿರುವಂತಹ ಸಂದರ್ಭದಲ್ಲಿ ಬರ್ತಾ ಇರುವಂತ ಗ್ಯಾರಂಟಿ ಯಾರು ಕರ್ನಾಟಕದ ಜನತೆ ಕೇಳಿರಲಿಲ್ಲ. ನೀವು ಘೋಷಣೆ ಮಾಡಿದ್ದು ಕರ್ನಾಟಕ, ನೀವು ಅಧಿಕಾರಕ್ಕೆ ಬರ್ಬೇಕಂತೇಳಿ ಕರ್ನಾಟಕದ ಜನರ ಮುಂದೆ ನೀವು ಕೊಟ್ಟ ಗ್ಯಾರಂಟಿಯನ್ನ ಮುಂದುವರಿಸಲಿಕ್ಕೆ ದಾಖಲಾತಿಗಳು ಯಾಕೆ ಕೇಳ್ತಾ ಇದ್ದೀರಾ? ಈ ದಾಖಲಾತಿಗಳನ್ನ ಕೇಳೋದನ್ನ ನಿಲ್ಲಿಸಬೇಕಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಯಾರಾದ್ರೂ ಅನರ್ಹರಿದ್ರೆ ನಿಮ್ಮ ಅಫಿಷಿಯಲ್ಗಳ ಮುಖಾಂತರ ಐಡೆಂಟಿಫೈ ಮಾಡಿ, ಅವರಿಗೆ ನೀವು ನೋಟಿಸ್ ಇಶ್ಯೂ ಮಾಡಿ, ಅವರ ದಾಖಲಾತಿ ಕೇಳಿ. ಕರ್ನಾಟಕದ 5.5 ಕೋಟಿ ಜನರ ದಾಖಲಾತಿ ಯಾಕೆ ಬೇಕು? ಒಂದ್ ಕಡೆ ನೀವು PRC ಮತ್ತು ಆದಾಯ ದೃಢೀಕರಣ ಪತ್ರವನ್ನ 4 ಕೋಟಿ ಆದಾಯ ದೃಢೀಕರಣ ಪತ್ರವನ್ನ ಪ್ರಿಂಟ್ ಮಾಡಿ ಮನೆಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ. ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿರುವಂತಹ ಫಲಾನುಭವಿಗಳ ಮನೆಗೆ ವಿಸಿಟ್ ಮಾಡಿಸಿ ನೀವು ಅಫಿಷಿಯಲ್ಸ್ಗಳಿಗೆ, ಅವ್ರನ್ನ ಯಾಕೆ ಕ್ಯೂ ನಿಲ್ಲಿಸ್ತಾ ಇದ್ದೀರಾ? ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯದ ಜನರಲ್ಲೂ ಕೇಳ್ಕೊಳ್ತಾ ಇದೆ, ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಂತೇಳಿ ಸರ್ಕಾರ ಅಪಾಯಿಂಟ್ ಮಾಡಿದೆಯಲ್ಲ, ಆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು ನೀವು ಎಚ್ಚೆತ್ಕೊಳ್ಳಿ. ನೀವು ಆ ಮನೆಗೆ ಓಟ್ ಕೇಳಲಿಕ್ಕೆ ಹೋಗ್ಬೇಕಾಗ್ತದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಅರ್ಬನ್ ಲೋಕಲ್ ಬಡಿ ಚುನಾವಣೆಗಳು, ಸೀರೀಸ್ ಆಫ್ ಚುನಾವಣೆ ಬರ್ತಾ ಇದೆ. ಜನರು ನಿಮಗೆ ತಕ್ಕ ಪಾಠವನ್ನು ಕಲಿಸೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರವನ್ನ ಎಚ್ಚರಿಸ್ತಾ ಇದೆ. ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.